ಸಪ್ಪನ ಬೇಳೆಗೆ ಬೇಳೆಯನ್ನು 2 ಕಪ್ ಬೇಳೆ ತೊಳೆದು 2 ಟೊಮೆಟೊ ಹಣ್ಣು ಹಾಕಿ 3 ಸೀಟಿ ಮಾಡಿ ತೆಗೆದಿಟ್ಟುಕೊಳ್ಳಬೇಕು. ಸಪ್ಪನ ಬೇಳೆ ಒಗ್ಗರಣೆ ಹಾಕಲು 1 ದೊಡ್ಡ ಸೈಜಿನ ಬೆಳ್ಳುಳ್ಳಿಯನ್ನು ಕುಟ್ಟಿಟ್ಟುಕೊಳ್ಳಬೇಕು. 2 ಎಳೆ ಕರಿಬೇವು ಕಡ್ಡಿ, 2-3 ಒಣಮೆಣಸಿನಕಾಯಿ. ಒಗ್ಗರಣೆ ಮಾಡಲು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 2 ಸ್ಪೂನು ಎಣ್ಣೆಯನ್ನು ಹಾಕಿ ಆದ ನಂತರ ಅದಕ್ಕೆ 1 ಸ್ಪೂನು ಸಾಸಿವೆ ಚಟಪಟ ಆದ ನಂತರ ಅದಕ್ಕೆ 1 ಚಮಚ ಜೀರಿಗೆ, ಅದಕ್ಕೆ ಸ್ವಲ್ಪ ಇಂಗು, ಕುಟ್ಟಿಟ್ಟುಕೊಂಡ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಹಾಕಿ ಕೆಂಪಗಾಗುವವರೆಗೆ ಹುರಿಯಬೇಕು. ಬೆಳ್ಳುಳ್ಳಿ ಕೆಂಪಗಾದರೆ ಪರಿಮಳ ಚೆನ್ನಾಗಿ ಬರುವುದು. ಆಮೇಲೆ ಕರಿಬೇವು ಸೊಪ್ಪು ಹಾಕಿ ಪರಿಮಳ ಬರುವವರೆಗೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದಕ್ಕೆ 1/2 ಸ್ಪೂನು ಅರಿಶಿಣ ಪುಡಿಯನ್ನು ಹಾಕಿ ನೀರನ್ನು ಸ್ವಲ್ಪ ಹಾಕಬೇಕು. ಹಾಕಿ ಆಮೇಲೆ ಇದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಳಬೇಕು. ಇದನ್ನು ಈ ಥರ ಸ್ವಲ್ಪ ನುಣ್ಣಗಾದ ಮೇಲೆ ಇದನ್ನು ಹಾಕಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಿದ ಬಳಿಕ ನಿಮಗೆ ಬೇಕಾದಷ್ಟು ಗಟ್ಟಿ ಬೇಕಾದರೆ ಗಟ್ಟಿ, ನಿಮ್ಗೆ ಬೇಕಾದಷ್ಟು ನೀರನ್ನು ಹಾಕಿ ಕುದಿಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಳಿಸಬೇಕು. ಕೊತ್ತಂಬರಿ ಸೊಪ್ಪನ್ನು ತೊಳೆದುಕೊಂಡು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಬೇಕು ಬೇಳೆ ಕುದಿಯುವವರೆಗೆ. ಬೇಳೆ ಸಾರು ಈ ಥರ ಕುದಿಯಬೇಕಾದ್ರೆ ಮನೆ ತುಂಬ ಪರಿಮಳ ಹರಡಿ ಆಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಬಂದ್ ಮಾಡಬೇಕು. ಮೇಡಮ್, ಇವತ್ತು ನಮಗೆ ಸಪ್ಪನ್ ಬೇಳೆ ಸಾರು ಅಂತ ಮಾಡಿದ್ದಾರೆ. ಇದು ಉತ್ತರ ಕರ್ನಾಟಕ ಶೈಲಿಯ ಸಪ್ಪನ್ ಬೇಳೆ ಸಾರು. ಇಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ತಾರೆ.
ಇನ್ನು ನೋಡೋಣ ಇದು ಹೇಗೆ ಟೇಸ್ಟ್ ಆಗಿದೆ ಅಂತ. ಸೂಪರ್ ಆಗಿದೆ. ಇದನ್ನು ಒಮ್ಮೆ ಡೆಫಿನೆಟ್ ಆಗಿ ಪ್ರತಿಯೊಬ್ಬರು ಇದನ್ನು ಪ್ರಯತ್ನ ಮಾಡಿ. ಇದು ನಿಮಗೆ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಮತ್ತು ಅನ್ನ ಜೊತೆಗೆ ಮಾಡಲಿಕ್ಕೆ ತುಂಬ ಸೂಟೇಬಲ್ ಇದೆ. ಒಮ್ಮೆ ಟ್ರೈ ಮಾಡಿ ನೋಡಿ.